ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ನಿನ್ನಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕು ಪುಟ್ಟಕ್ಕ. ಹೇಳಿ ಅಮ್ಮರೆ, ಹೇಳಿ. ನೀವು ಏನು ಕೇಳಿದ್ರು ನಾನು ಮಾಡ್ತೀನಿ. ನಿನ್ ಮಗಳ ಮದ್ವೆ ಸಮಯದಾಗೆ ನಾನು ದುಡ್ಡು ಕೊಟ್ಟಾಗ ಈ ಋಣನ ಹೆಂಗ್ ತೀರ್ಸೋದೋ ಗೊತ್ತಿಲ್ಲ ಅಂತ ಹೇಳಿದ್ಯಲ್ಲ. ಈಗ ಅದಕ್ಕೆ ಸಮಯ ಬಂದೈತೆ. ನನಗ್ ಮಾತು ಕೊಡು ಪುಟ್ಟಕ್ಕ. ಇನ್ಮ್ಯಾಕೆ ಯಾವುದೇ ಕಾರಣಕ್ಕೂ ನಿನ್ನ ಮಗಳು ನನ್ನ ಮಗನ ಭೇಟಿಯಾಗಕೂಡ್ದು. ಅವನ್ ತವ ಮಾತಾಡ್ಕೂಡ್ದು. ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ನಂಟು ಉಳಿಬೇಕು ಅಂದ್ರೆ ನನ್ನ ಮಗ ನಿನ್ನ ಮಗಳು ದೂರ ಆಗ್ಲೇಬೇಕು. ನನಗೆ ಮಾತು ಕೊಡು ಪುಟ್ಟಕ್ಕ. ನೀವು ನನ್ನ ಪಿರಾಣ ಕೇಳಿದ್ರು ಒಂದು ಕ್ಷಣನೂ ಯೋಚನೆ ಮಾಡಕ್ಕಿಲ್ಲ. ನೀವು ಹೇಳ್ದಂಗೆ ಮಾಡ್ತೀನಿ ಅಮ್ಮವ್ರೆ. ಇನ್ನು ಮ್ಯಾಕೆ ನನ್ನ ಮಗಳು ನಿಮ್ಮ ಮಗಂತ ಮಾತಾಡಕ್ಕಿಲ್ಲ, ನಿಮ್ಮ ಮಗನ ನೋಡಕ್ಕೂ ಇಲ್ಲ. ನನ್ನ ಮೇಲಾಣೆ. ನಿನ್ ಮಗಳಿಗೆ ಯೋನು ಆಗಲ್ಲ ಪುಟ್ಟಕ್ಕ. ಏಸ್ತೆ ಮಾಡಬೇಡ ಪುಟ್ಟಕ್ಕ. ನಿನ್ ಮಗಳು ಭದ್ರವಾಗಿ ಮನೆಗೆ ಬರ್ತಾಳೆ. ನಾನು ಬರ್ತೀನಿ. ಅಜ್ಜಿ, ಅದು ಸ್ನೇಹ ನ್ಯಾಯ ತಪ್ಪಿದ್ದೋಳೆ, ಹೋಗಿ ನೋಡಿ. ಚೈನ್ ಹೇಳಿಯೋ. ಹಲೋ ಅಣ್ಣ, ಏನು ಹೇಳ್ತಿದ್ದೀರಾ? ಹಾಂ ಸರಿ ಅಣ್ಣ, ಬರ್ತೀವಿ. ಅಣ್ಣ ವಾಪಸ್ ಬರೋಕೆ ಹೇಳ್ತವ್ರೆ. ಈ ಹುಡುಗಿ ನಿಲ್ಲೇ ಬಿಡ್ಬೇಕಂತೆ. ನಡಿ ಹೊರಡೋಮ. ಉಸಿ ನೀರು ನೋಡೋ ಏನಾಗಿದೆ ನೋಡೋ.
ಮಿಸ್ಸು 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 ಯಾರ್ಲ ನೀವು? ಕಂಟಿ ಕೈಗೆನ್ನ ಯಾವನ ತಗಲಾಕೊಂಡ್ರೆ ಬಂಗಾರಮ್ಮನ ಕಡೆಯವರು ಅಂತೇಳಿ. ಯಾರ್ಲ ನೀವು? ಬಂಗಾರಮ್ಮ ಕಳಿಸಿದ್ದು. ಏಯ್ ಏಯ್ ಯಾರೋ ನೀವೆಲ್ಲ? ಏಯ್ ಏಯ್ ನಿಂತ್ಕೊಳ್ರ ನಿಂತ್ಕೊಳ್ರ. ಯಾರು ಸರ್ ಇವರೆಲ್ಲ? ಏನಾಯ್ತಪ್ಪ ಶ್ರೀ? ಶ್ರೀ ಏನಾಯ್ತು ಶ್ರೀ? ರಕ್ತ ಬರ್ತಿದ್ಯಲ್ಲ ಶ್ರೀ, ಹೆಂಗಾಯ್ತು ಶ್ರೀ ಇದೆಲ್ಲ? ಶ್ರೀ ಏನಾದ್ರು ಮಾತಾಡಿ, ಏನಾಯ್ತು? ಯಾರು ಸರ್ ಇವರೆಲ್ಲ? ಯಾರು ಗೊತ್ತಿಲ್ಲ ಸರ್. ಒಂದಿಬ್ಬರು ರೌಡಿಗಳು ಬಂದ್ಬಿಟ್ಟು ಈ ಹುಡುಗನ ಹೊಡೆದ್ಬಿಟ್ಟು ಓಡೋಗ್ಬಿಟ್ಟು ಸರ್. ಅಯ್ಯೋಯ್ಯೋ ರಕ್ತ ಬರ್ತಿದೆ, ಇರಿ ಡಾಕ್ಟರ್ ಕಳಿಸ್ತೀನಿ. ಬಂಗಾರಮ್ಮ ಕಳಿಸಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.